ಅಮೋಕ್ಷಿತ್ ಮಹಾರಾಜರು. ಎಷ್ಟು ವರ್ಷದಿಂದ ಮಾಡತ್ರಿ? ಇದು ಪುರಾತನ ಕಾಲದ ಹೊಂಟೈತಿ, ನಮ್ಮ ಮುತ್ತಿನ ತಲೆಯಿಂದ ಹೊಂಟೈತಿ, ಅದನ್ನೇ ಮುಂದುವರ್ಸೋ ಹೊಂಟೀವಿ. ಹೌದು. ಮಂದಿ ಎಷ್ಟು ಜನ ಬರ್ತಾರೆ ದಿನ? ದಿನ ಬರಂಗಿಲ್ಲ ರೀ, ವಾರದಾಗ 2 ದಿನ ಇರ್ತೈತಿ, ಗುರುವಾರ ಮತ್ತು ಭಾನುವಾರ 2 ದಿನ ಚಲೋ ಇರ್ತೈತಿ. ಸುಮಾರು ಬರ್ತದೆ ರೀ, ಒಂದು 200, 300, 400 ತನಕ ಬರ್ತದೆ. ಮತ್ತು ಇದರಿಂದ ಭಾಳಷ್ಟು ಮಂದಿಗೆ ಚಲೋ ಆಗಿದ್ದು, ಭಾಳ ಮಂದಿ ರಿಸಲ್ಟ್ ಆಗೋದು ಜನರಿಗೆ ಕೇಳ್ಬೋದು, ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ಮಾಡ್ಕೊತ ಹೊಂಟಿವಿ, ಒಳ್ಳೇದು ಹಾಕೋತ ಉಂಟು, ಏನಿದೆ ತೊಂದರೆ ಇಲ್ಲ. ವಾರಕ್ಕೆ 2 ದಿನ ಮಾಡ್ಕೊತ ಹೋಗ್ತೀವಿ. ಹೌದು. ಹಾಂ ರೀ, ಹ್ಞೂ ರೀ, ಹ್ಞೂ ಕಮ್ಮಿ ಆಗೈತೆ ರೀ. ಇಲ್ಲಿ ವಾರದಾಗ 2 ದಿನ ಮಾಡ್ತೀವಿ ರೀ, ಎಲ್ಲರೂ ಆರಾಮಾಗೈತಿ, ಚಲೋ ಆಗೈತಿ, ಎಲ್ಲ ಇದು ಐತಿ. ಇಲ್ಲಿ ನೋಡಿರಿ, ಕಣ್ಣಿಂದು, ಕಿವಿದು, ಮೊಲಾದಿ ಮತ್ತು ಮೊಳಕಾಲು ಬೇನೆ, ವಾಯಿ, ವಾತ, ಸಂಧಿ ನೋವು, ಕೀಲು ನೋವು, ಇವೆಲ್ಲ ಔಷಧಿಲಿ ಕೊಡ್ತೀವಿ. ಕಣ್ಣು ನೋಡಿರಿ, ಕಣ್ಣಾಗ ಕೆಂಪು ಹಾಕ್ತಾವೆ, ಕಣ್ಣಾಗ ಹೂ ಬೀಳ್ತಾವೆ, ಕಣ್ಣಾಗ ಸ್ವಲ್ಪ ನೀರು ಕಟ್ತಿರ್ತಾವೆ, ಅವೆಲ್ಲ ಇಲ್ಲಿ ಕ್ಲಿಯರ್ ಆಗ್ಯಾವ. ಭಾಳಷ್ಟು ಮಂದಿ ಆರಾಮಾಗಿ ಅವರೇ ಬಂದು ಹೇಳ್ತಾರೆ ನಮಗೆ, ನಾವಂತೂ ಕೇಳೋದಿಲ್ಲ. ಬಂದು ಇಲ್ರಿ ಅಪ್ಪ ಆರಾಮಾಗೈತಿ, 1 ವಾರ 2 ವಾರ 3 ವಾರ ಹಾಕೋತಾರಲ್ಲ, ಕಮ್ಮಿ ಆಗೈತೆ ಹೇಳ್ತಾರೆ. ಚಲೋ ಆಗೈತಿ, ಎಲ್ಲ ಕಮ್ಮಿ ಹಾಕೋತ ಹೊಂಟದು. ಇಲ್ರಿ, ಅದಕ್ಕೆ ಉಚಿತ ಸೇವೆ ಕೊಡ್ತಿದ್ದೇವೆ ರೀ. ಅದಕ್ಕಾಗಿರ್ತಕ್ಕಂಥ ಬೆಲೆ ಇರಬೇಕಾಗ್ತದೆ. ಬೆಲೆ ಇಲ್ಲ ಜನರಿಗೆ ಗೊತ್ತಾಗಲ್ಲ, ಅದಕ್ಕೆ ಸ್ವಲ್ಪ ಬೆಲೆ ಇಟ್ಟಿವಿ. ಅದನ್ನು ದಾಸೋಹ ಮಾಡ್ತೀವಿ ನಾವು. ಇಲ್ಲಿ ದಾಸೋಹ ಬಸ್ ಸ್ಟ್ಯಾಂಡಿಂದ ಬರೋಕೆ ಆಟೋಗಳು ಫ್ರೀ ಇಟ್ಟಿವಿ, ಬರೋರಿಗೆ ಹೋಗಿ ಅನುಕೂಲ ಆಗಲಿ ಅಂತೇಳಿ ಅದು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ತೊಗೊಂಡು ಇದು ಮಾಡ್ತೀವಿ ಅಷ್ಟೇ. ಈ ಸಹ ಫ್ರೀಯಾಗಿ ಮಾಡಿದ್ರೆ ಅದಕ್ಕೆ ಬೆಲೆ ಕೊಡೋಂಗಿಲ್ಲ, ಏನೂ ಇರೋಲ್ಲ. ಅದಕ್ಕೆ ಏನಪ್ಪ ಹಾಕೋದು ಕೇರ್ ಮಾಡೋಂಗಿಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಬೆಲೆ ಇಟ್ಟಿವಿ. ಕಣ್ಣಿಗೆ ಒಂದು 100 ರೂಪಾಯಿ ಇಟ್ಟಿವಿ ರೀ. 100 ರೂಪಾಯಿ ಹಾಕೊಂಡು ದಾಸೋಹ ಮಾಡ್ಕೊಂಡು ಮತ್ತು ಬಸ್ ಸ್ಟ್ಯಾಂಡ್ ಹೋಗ್ಲಕ್ಕೆ ಆಟೋ ಫ್ರೀ ಇಟ್ಟಿವಿ. ಇದೆಲ್ಲ ಮಾಡೀವಿ ಸರ್, ಮಾಡ್ಕೊಂಡು ಚಲೋ ಐತಿ, ಏನು ತೊಂದರೆ ಇಲ್ಲ. ತಾಲೂಕು ಜಿಲ್ಲಾ ನಮ್ದು ಬಿಜಾಪುರ, ಇದು ಸಿಂದಗಿ ರೋಡ್, ಶಿವಣಿಗೆ ಅಮೋಘ ಸಿದ್ದೇಶ್ವರ ಮಠ. ಮತ್ತೇನು ಇದ್ರೆ ಕೇಳ್ಬೋದು, ನೀವೇನು ತೊಂದರೆ ಇಲ್ಲ. ಮೊಳಕಾಲು ನೋವು ಇಲ್ಲಿ ನಾವು ಕಿರಣ ಪಾಟೀಲ್ ಬಳಿ ತೋರಿಸಿದ್ದೆವು, ಅವ್ರು ಆಪ್ರೇಷನ್ ಮಾಡಂತ ಹೇಳ್ತಾರೆ. ನಾವು ಇಲ್ಲಿ ತೋರ್ಸೋಣ ಕಡಿಮೆ ಸಿಂದಗಿ.